ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನೊಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024 ಮೆಸ್ಕಾಂ ಪವರ್ ಮ್ಯಾನ್ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಮೆಸ್ಕಾಂ ಪವರ್ ಮ್ಯಾನ್ ನಿಮಾಮ್ಸ್ ಮೆಡಿಕಲ್ ಈಗಾಗಲೇ ಆರಂಭ ಆಗಿದೆ. ಓಕೆ, ಅದರ ಬಗ್ಗೆ ಇವತ್ತಿನೊಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದ್ರಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಲೇ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಮೆಸ್ಕಾಂ ಪವರ್ ಮ್ಯಾನ್ ಫೈನಲ್ ರಿಸಲ್ಟ್ ಯಾವಾಗ ಎನ್ನುವುದಕ್ಕಿಂತ ಮುಂಚಿತವಾಗಿ ಮೆಸ್ಕಾಂ ಪವರ್ ಮ್ಯಾನ್ನ ಒಂದು ನಿಮಾಮ್ಸ್ ಮೆಡಿಕಲ್ ಏನಿದೆ ಅದು ಆರಂಭ ಆಗಿದೆ. ಓಕೆ, ನೀವು ಏನಪ್ಪ ಅಂತಂದರೆ ನೀವೇನೋ ಮೆಸ್ಕಾಮ್ಗೆ ಅಪ್ಲೈ ಮಾಡಿದವರಾಗಿದ್ದರೆ PH ಕ್ಯಾಂಡಿಡೇಟ್ ಆಗಿದ್ದರೆ ನಿಮ್ಮ ಒಂದು PH ಕ್ಯಾಂಡಿಡೇಟ್ನ ಒಂದು ಮೆಡಿಕಲ್ ಆ್ಯಪ್ ಬಂದುಬಿಟ್ಟು ಇದೇ ತಿಂಗಳು 10ನೇ ತಾರೀಕಿಂದ ಆರಂಭ ಆಗಿದೆ. ಡಿಸೆಂಬರ್ 10ರಿಂದ ಜನವರಿ 24ರವರೆಗೆ ನಿಮ್ಮ ಒಂದು ಮೆಡಿಕಲ್ ಆರಂಭ ಆಗಿದೆ ಸ್ನೇಹಿತರೆ. ಓಕೆ, ಲೀಸ್ಟ್ ಬಿಟ್ ಪ್ರಕಾರ ನೋಡಿದರೆ ಇದೇ ತಿಂಗಳು 10ರಿಂದ ಆರಂಭ ಆಗಿ ಜನವರಿ 24ರವರೆಗೆ ಈ ಒಂದು ಮೆಡಿಕಲ್ ನಡೀತಾ ಇದೆ. ಜನವರಿ 24ರವರೆಗೆ ಮೆಡಿಕಲ್ ನಡೆದರೆ ಜನವರಿ ತಿಂಗಳಲ್ಲಿ ಉಳಿದಿರುವಂತಹ ಒಂದು ದಿನಗಳ ಸಂಖ್ಯೆ ಬಂದುಬಿಟ್ಟು ಕೇವಲ 7 ದಿನಗಳು ಉಳಿತವೆ ಅಷ್ಟೇ. 6 ದಿನದಿಂದ 7 ದಿನಗಳ ಕಾಲ ಅಲ್ಲಿ ನಿಮಗೆ ಟೈಮ್ ಸಿಗ್ತದೆ. ಬಟ್ 5ರಿಂದ 6 ದಿನದಲ್ಲಿ ನಿಮ್ಮ ರಿಸಲ್ಟ್ ಬಿಡುವಂಥದ್ದು ಅಸಾಧ್ಯ. ಓಕೆ, ಹಾಗಾಗಿ ನಿಮ್ಮ ಒಂದು ರಿಸಲ್ಟು ನಾನು ಮೊದಲೇ ಹೇಳಿದಂತೆ ಫೆಬ್ರವರಿಯಲ್ಲಿ ಬರ್ತದೆ ಸ್ನೇಹಿತರೆ. ಓಕೆ, ಫೆಬ್ರವರಿಯಲ್ಲಿ 100% ರಿಸಲ್ಟ್ ಬರ್ತದೆ. ಓಕೆ, ಅದು ಎಕ್ಸ್ಪೆಕ್ಟೆಡ್ ಡೇಟನ್ನು ನಾನು ಆ ಒಂದು ಅಂದರೆ ಜನವರಿ 24ರ ನಂತರ ನಾನು ಮಾಡಿ ಹೇಳ್ತೀನಿ. ಓಕೆ, ಯಾಕಂತಂದರೆ ಇನ್ನೂ ನಿಮ್ಮದು ಜನವರಿ 24ರವರೆಗೆ ಮೆಡಿಕಲ್ ನಡೆದಿರುವ ಕಾರಣಕ್ಕಾಗಿ ನೀವು ಆರಾಮವಾಗಿ ಅದರ ಚಿಂತೆಯನ್ನು ಬಿಟ್ಟು ಇರುವಂಥದ್ದು ಉತ್ತಮ. ಯಾಕಂತಂದರೆ 24ರವರೆಗೆ ಯಾವುದೇ ಕಾರಣಕ್ಕೂ ನಿಮ್ಮ ರಿಸಲ್ಟು ಬರೋದಿಲ್ಲ. ಓಕೆ, ಇನ್ನು ನಿಮ್ಮ ಒಂದು ಕಟ್ ಆಫ್ ಎಷ್ಟಿರಬೇಕು ಎಂಬುದನ್ನು ಸಹ ನಾನು ಈಗಾಗಲೇ ಡಿಸ್ಕಷನ್ನ ಮಾಡಿದೆ ಸ್ನೇಹಿತರೆ. ಓಕೆ, ಅದರ ಬಗ್ಗೆ ನಿಮಗೆ ಏನಾದರೂ ಗೊಂದಲಗಳಿದ್ದರೆ ಈ ಒಂದು ವಿಡಿಯೋ ಕೆಳಗಡೆ ನೀವೇನು ಮಾಡಿ ಅಂತಂದರೆ ಕಾಮೆಂಟ್ ಮಾಡಿ. ನಿಮ್ಮದು ಸ್ಕೋರು ಎಷ್ಟಾಗಿದೆ ಅಂಥೇಳಿ ಪ್ರತಿಯೊಬ್ಬರೂ ಸಹ ಏನು ಮಾಡಿ ಅಂತಂತಂದರೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಯಾವುದು ಕೆಟಗರಿ ಮತ್ತು ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂಥೇಳಿ, ಅದೇ ರೀತಿಯಾಗಿ ನಿಮ್ಮದು ಫಿಸಿಕಲ್ಗಿಂತ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತಲೂ ಸಹ ಕಾಮೆಂಟ್ ಮಾಡಿ. ಓಕೆ, ಅದನ್ನು ಇಟ್ಕೊಂಡು ನಾವು ಇವತ್ತು ಲೈವ್ ಮಾಡೋಣ. ಓಕೆ, ಇನ್ನು ಉಳಿದಂಥ ಬೆಸ್ಕಾಮ್ದು ಈಗ ಫಸ್ಟ್ ಬರುವಂಥದ್ದು ಯಾವ ರಿಸಲ್ಟ್ ಬರುತ್ತೆ ಅಂಥೇಳಿ ಅದನ್ನು ಸಹ ಇವತ್ತು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಲೈವ್ ಸೆಷನಲ್ಲಿ ಲೈವ್ ಎಷ್ಟು ಗಂಟೆಗೆ ಮಾಡೋಣ ಎಂಬುದನ್ನು ನೀವು ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಎಷ್ಟು ಗಂಟೆಗೆ ಲೈವ್ ಮಾಡೋಣ ಅಂತೇಳಿ ಸಹ ತಿಳಿಸಿ ಸ್ನೇಹಿತರೆ. ಅದರ ಅನುಸಾರ ನಾವು ಲೈವನ್ನು ಮಾಡೋಣ. ಓಕೆ, ಇನ್ನು ಮೆಸ್ಕಾಮ್ಗೆ ಸಂಬಂಧಿಸಿರುವಂಥದ್ದು ಏನಪ್ಪ ಅಂತಂತಂದರೆ ನಿಮ್ಮ ಒಂದು ರಿಸಲ್ಟು ಹೇಳಿರುವಂಥದ್ದೇ ಇಲ್ಲಿ ಫೆಬ್ರವರಿಯಲ್ಲಿ ಬರ್ತದೆ. ನಿಮ್ಮ ಒಂದು ಮೆಡಿಕಲು ಅಂದರೆ PH ಕ್ಯಾಂಡಿಡೇಟ್ನ ಮೆಡಿಕಲು ಈಗಾಗಲೇ ಆರಂಭ ಆಗಿದೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ರಿಸಲ್ಟು ಸಹ ಅಂದರೆ ನಿಮ್ಮ ಒಂದು ಪ್ರೊಸೆಸ್ಸು ಸಹ ಈಗ ಆರಂಭ ಆಗಿದೆ. ಈಗ ಬರುವಂಥದ್ದು ನೆಕ್ಸ್ಟ್ ರಿಸಲ್ಟು ಬೆಸ್ಕಾಮ್ ಆದರೆ ನಂತರ ಬರುವಂಥದ್ದು ನಿಮ್ಮದೇ ಆಗಿರ್ತದೆ ಮೆಸ್ಕಾಮ್ದು. ಅದು ಫೆಬ್ರವರಿಯಲ್ಲಿ. ಜನವರಿಯಲ್ಲಿ ಬೆಸ್ಕಾಮ್ ಅಂದರೆ ಫೆಬ್ರವರಿಯಲ್ಲಿ ಮೆಸ್ಕಾಮ್ದು ರಿಸಲ್ಟ್ ಬರುತ್ತೆ. ನೀವು ಯಾವುದೇ ರೀತಿಯಾದಂಥ ಬೇರೆಯವರಿಗೆ ಸುಮ್ಮನೆ ಅವರ ಒಂದು ವಿಡಿಯೋಗಳಿಗೆ ತಲೆ ಕೊಡದೆ ನೀವು ಜನವರಿ 24 ಫೆಬ್ರವರಿವರೆಗೂ ಕಾಯಲೇಬೇಕು. ಜನವರಿ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ರಿಸಲ್ಟ್ ಬರಲ್ಲ. ಇದು ಮೆಸ್ಕಾಮ್ ಅವ್ರಿಗೆ 100% ನಾ ಹೇಳುವಂತಹ ಒಂದು ಅಪ್ಡೇಟ್. ಓಕೆ, ಈಗ ನೆಕ್ಸ್ಟ್ ಮೆಸ್ಕಾಮ್ ಬಗ್ಗೆ ಕಟ್ ಆಫ್ ವಿಡಿಯೋ ಮಾಡೋಣ ಅಥವಾ ಬೇಡವಾ ಎಂಬುದನ್ನು ಮಾಡಿದ್ದೀನಿ. ಬಟ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಬೇಡವಾ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಕೆಳಗಡೆ ಕಾಮೆಂಟ್ ಮಾಡಿ. ಅಂದಾಜಾಗಿ ನಾವು ಎಷ್ಟು ಜನ ಅಟೆಂಡ್ ಆಗಿರ್ಬೋದು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದ ಕೆಳಗಡೆ ಕಾಮೆಂಟ್ ಮಾಡಿ. ಎಷ್ಟು ಜನ ಅಟೆಂಡ್ ಆಗಿರ್ಬೋದು ಅದರ ಅನುಸಾರವಾಗಿ ನಾವು ಎಕ್ಸ್ಪೆಕ್ಟೆಡ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.